ತೂಕದ ಮಿಷಿನ್ ಮೇಲೆ ತೂಕ ಕಮ್ಮಿ ಆಗ್ತಾ ಇಲ್ಲ, ನಂಬರ್ ಕಮ್ಮಿ ತೋರಿಸ್ತಾ ಇಲ್ಲ ಅಂದ ಮಾತ್ರಕ್ಕೆ ಪ್ರೋಗ್ರೆಸ್ ಆಗ್ತಾ ಇಲ್ಲ ಅಂತ ಅಲ್ಲ. ನೀವು ವೆಯ್ಟ್ ಲಾಸ್ ಜರ್ನಿಲಿದ್ದೀರಾ, ಚೆನ್ನಾಗಿ ವರ್ಕೌಟ್ ಮಾಡ್ತಾ ಇದ್ದೀರಾ, ವಾಕ್ ಸ್ಟಾರ್ಟ್ ಮಾಡಿದ್ದೀರಾ, ಪ್ರೋಟೀನ್ ತಿನ್ನೋಕ್ಕೆ ಇಂಪ್ರೂವ್ ಮಾಡ್ಕೊಂಡಿದ್ದೀರಾ, ಆ್ಯಂಡ್ ವೆಜಿಟೇಬಲ್ಸು ಫ್ರೂಟ್ಸು ಎಲ್ಲ ಆ್ಯಡ್ ಮಾಡಿದ್ದೀರಾ, ನಿದ್ದೆ ಚೆನ್ನಾಗಿ ಮಾಡ್ತಾ ಇದ್ದೀರಾ, ನೀರು ಚೆನ್ನಾಗಿ ಕುಡಿತಾ ಇದ್ದೀರಾ. ಓ ಮೈ ಗಾಡ್, ಎಷ್ಟೆಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಹ್ಯಾಟ್ಸ್ ಆಫ್ ನಿಮಗೆ. ಬಟ್ ಸ್ಟಿಲ್ ವೆಯ್ಟ್ ಸ್ಟಕ್ ಆಗಿದೆ, ವೆಯ್ಟ್ ಮೂವ್ ಆಗ್ತಾ ಇಲ್ಲ ಅಂದ ಮಾತ್ರಕ್ಕೆ ಏನೂ ಆಗ್ತಾ ಇಲ್ಲ ಅಂತ ಅಲ್ಲ. ಕೆಲವು ಸಲ ನಿಮಗೆ ಅನಿಸ್ಬೋದು, ಡಿಮೋಟಿವೇಟ್ ಆಗ್ಬೋದು, ಎಷ್ಟಪ್ಪ ಮಾಡೋದು, ಏನು ಮಾಡಿದ್ರೂ ಇಷ್ಟೇ ಇದೆ ವೆಯ್ಟ್ ಅಂತ. ಆವಾಗ ಸ್ಟಾಪ್ ಮಾಡೋಕ್ಕೆ ಮನ್ಸು ಕೂಡ ಆಗ್ಬೋದು. ಬಟ್ ನಾನು ಹೇಳ್ತೀನಿ, ಅಲ್ಲೇ ನೀವು ಗಿವ್ ಅಪ್ ಮಾಡದೆ ಬೆಸ್ಟ್ ಕನ್ಸಿಸ್ಟೆನ್ಸಿ ಇಟ್ಕೊಂಡು ವರ್ಕ್ ಮಾಡಬೇಕು. ಯಾಕೆಂದರೆ ನೀವು ಫೋಕಸ್ ಮಾಡೋದು ಒಂದು ಮೆಟ್ರಿಕ್ ಮೇಲೆ, ತೂಕ ಕಮ್ಮಿ ಆಯ್ತಾ ಆಗಿಲ್ವಾ ಅಂತ ನೋಡ್ತಾ ಇದ್ದೀರಾ. ಬಟ್ ನಿಮ್ಮ ಬಾಡಿ ಒಳಗಡೆ ಎಷ್ಟು ಚೇಂಜಸ್ ಆಗ್ತದೆ ಅಂತ ನೀವು ನೋಟಿಸ್ ಮಾಡ್ತಾ ಇಲ್ಲ. ನಿಮ್ಮ ಮಸಲ್ ಎಷ್ಟು ಇಂಪ್ರೂವ್ ಆಗ್ತಾ ಇದೆ, ನಿಮ್ಮ ಬೋನ್ ಸ್ಟ್ರೆಂತ್ ಆಗಲಿ, ಜಾಯಿಂಟ್ ಸ್ಟ್ರೆಂತ್ ಆಗಲಿ, ಹಾರ್ಟ್ ಹೆಲ್ತ್ ಆಗಲಿ, ನಿಮ್ಮ ಶುಗರ್ ಕಂಟ್ರೋಲ್ ಆಗಲಿ, ಇನ್ಸುಲಿನ್ ಲೆವೆಲ್ ಆಗಲಿ, ಡೈಜೆಷನ್ ಆಗಲಿ ಅಥವಾ ಸ್ಲೀಪಿಂಗ್ ಆಗಲಿ, ಅದೆಲ್ಲ ಎಷ್ಟು ಬೆಟರ್ ಆಗ್ತಾ ಇದೆ ಅಂತ ನಿಮಗೆ ನೋಟಿಸ್ ಮಾಡೋಕ್ಕೆ ಹೋಗಿರಲ್ಲ. ನೀವು ಇವತ್ತಿಂದ ನೋಟಿಸ್ ಮಾಡಿ, ಓಕೆನಾ? ಸೊ ಇದೆಲ್ಲ ಸೈಲೆಂಟಾಗಿ ಪ್ರೋಸೆಸ್ ಆಗ್ತಾ ಇರುತ್ತೆ. ಜಸ್ಟ್ ಸ್ಕೇಲ್ ಮೇಲೆ ಫೋಕಸ್ ಮಾಡಬೇಡಿ. ನೀವೇನೇ ಮಾಡಿದ್ರೂ ನಂಬಿಕೆ ಇಟ್ಟು ಮಾಡಿ, ನಿಮ್ಮ ಮೇಲೆ ನಂಬಿಕೆ ಇಟ್ಟು ಮಾಡಿ. ಗುಡ್ ಥಿಂಗ್ಸ್ ಆರ್ ಹ್ಯಾಪ್ನಿಂಗ್. ಟೈಮ್ ಬಂದಾಗ ಸ್ಕೇಲ್ ಕೂಡ ನಿಮ್ಮ ಜೊತೆ ಮೂವ್ ಆಗುತ್ತೆ. ಡೋಂಟ್ ಗಿವ್ ಅಪ್, ಓಕೆನಾ? ಬಾಯ್.